ನಮಸ್ಕಾರ. ದ ರೈಸ್ ಆಫ್ ಅಶೋಕ ಒಂದು ಅದ್ಭುತವಾದಂಥ ಹೋರಾಟದ ಕಥೆ, ಅದ್ಭುತವಾದಂಥ ಆಕ್ಷನ್ ಡ್ರಾಮಾ, ಅದ್ಭುತವಾದಂಥ ಎಮೋಷನ್, ಭಾಳ ಹತ್ರ ಆಗುವಂಥ ಇದಂಗೊಂದು ಬರೀ ಪರ್ಫಾರ್ಮೆನ್ಸಿಂದಾನೇ ಪಾತ್ರಗಳಿಂದ ಲೀಡಿಂದ ಸ್ಟಾರ್ ನಟರಾಗಿ ಬೆಳೆದಿರೋದು ತುಂಬ ಇಷ್ಟ ಆಗೋ ಒಂದು ಸಿಚುವೇಶನ್. ಪ್ಯೂರ್ಲಿ ಒಂದು ಬೇಸಿಸ್ ಆಫ್ ಪರ್ಫಾರ್ಮೆನ್ಸ್ ಈ ಸಿನಿಮಾಲು ಕೂಡ ನಿಮಗೆ ವಿ ಕಾಲ್ ಹಿಮ್ ಅಭಿನಯ ಫಾರ್ ಅ ರೀಸನ್. ಐ ಥಿಂಕ್ ಈ ಸಿನಿಮಾ ನೋಡಿದಾಗಲೂ ನಿಮ್ಗೆ ತುಂಬ ಇಷ್ಟ ಆಗ್ತದೆ. ಈ ಸಿನಿಮಾ ತುಂಬ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ಗಳನ್ನ ಹೊಂದಿರುವಂಥ ಒಂದು ಸಿನಿಮಾ. ಸಪ್ತಮಿ ಅವರಾಗಿರ್ಬೋದು, ಅವರು ತಮ್ಮನ್ನು ತಾವು ಒದಿಸ್ಕೊಂಡು ಪಾತ್ರ ಒದಿಸ್ಕೊಂಡಿರುವಂಥ ರೀತಿ ನನಗೆ ಟ್ರೈಲರು ಮತ್ತು ಹಾಡುಗಳು ನೋಡಿದಾಗ ಭಾಳ ಇಷ್ಟ ಆಗಿದೆ. ಸಿನಿಮಾ ನೋಡಿದಾಗ ಇನ್ನೂ ಭಾಳ ಇಷ್ಟ ಆಗಿದೆ. ಎಷ್ಟು ಒಂದೊಂದು ಕ್ಯಾರೆಕ್ಟರ್ಗಳು ಒಂದೊಂದು ಪಾತ್ರಗಳನ್ನ ಎಷ್ಟು ನೀಟಾಗಿ ಡಿಸೈನ್ ಮಾಡಿರೋ ರೀತಿ ಇದೆಯಲ್ಲ, ಸೆಲೆಬ್ರಿಟಿ ಶೋನಕ್ಕಿಂತ ಇವತ್ತು ನಾವು ಮಾಡಿದ್ದು ಮೇಜರ್ ಆಗಿ ಗೆಳೆಯರು, ನನ್ನ ಇಷ್ಟಪಡೋರು, ಮತ್ತೆ ಈ ಸಿನಿಮಾ ಕೆಲಸ ಮಾಡಿದವ್ರು ಸಾಕಷ್ಟು ಜನ, ಸಾವಿರಾರು ಜನ ಕೆಲಸ ಮಾಡಿದ್ರು. ಇವತ್ತು 580 ಆಡಿನಲ್ಲಿ 580 ಜನ ಸೀಟ್ ಇರೋದು, ನಿಂತ್ಕೊಂಡು ಜನ ಸಿನಿಮಾ ನೋಡಿದ್ರು. ಅಂದ್ರೆ ಒಂದು 600ಕ್ಕೂ ಜಾಸ್ತಿ ಇದೆ. ಪಕ್ಕದಲ್ಲಿ ಒಂದು ಶೋ ಮಾಡಿದ್ರು ಒಂದು 200 ಜನ. ಅಂಡ್ ಹೈದರಾಬಾದಲ್ಲಿ ಒಂದು ಶೋ ನಡೀತಾ ಇದೆ, ಈ ಕಡೆ ಮೈಸೂರಲ್ಲಿ ನಡೀತಾ ಇದೆ, ಎಲ್ಲ ಕಡೆ ಫುಲ್ ಆಗಿದೆ. ಅದು ಖುಷಿ ವಿಷಯ ಏನಂತಂದ್ರೆ, ನನಗೆ ಇದ್ದಿದ್ದು ಈ ಸಿನಿಮಾನ ಕಂಪ್ಲೀಟ್ ಮಾಡಿ ತಗೊಂಬಂದು ಸ್ಕ್ರೀನ್ ಮೇಲೆ ನಿಲ್ಲಿಸ್ಬೇಕು, ಅಷ್ಟೇ ನನ್ನ ಜವಾಬ್ದಾರಿ. ಅದನ್ನ ಮಾಡಿದ್ದೀನಿ. ಇವತ್ತು ಏನು ಸೆಲೆಬ್ರಿಟಿಗಳು ಹೇಳ್ತಾ ಇದ್ದಾರೋ ಅವರು ದೊಡ್ಡತನ ಅಂದ್ರೆ ಸಿನಿಮಾ ಬಗ್ಗೆ ಮಾತಾಡ್ತಿರೋದು ಇಷ್ಟೊಂದು, ಅಂಡ್ ಜನ ಅಷ್ಟೊಂದು ಇಷ್ಟಪಡ್ತಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ನಮ್ಗೆ ಇದೇ ಸಕ್ಸಸ್. ಅಂದ್ರೆ ಇಲ್ಲಿ ತಗೊಂಬಂದು ನಿಲ್ಸಿದೀವಿ ಸಿನಿಮಾ ಅನ್ನೋದೇ ನಮ್ಗೆ ಸಕ್ಸಸ್. ಆಂಧ್ರದಲ್ಲಿ ರಿಲೀಸ್ ಮಾಡ್ತಿದೀವಿ ನಮ್ಗೆ ಸಕ್ಸಸ್. ಇದ್ರ ಮೇಲ್ಗಡೆ ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಮಾರ್ನಿಂಗ್ ನಾಳೆಯಿಂದ ನಿಮ್ಮ ಕೈಗೆ ಸಿನಿಮಾ ನೀಡ್ತಾ ಇದೀವಿ. ನೀವ್ ಹೇಳ್ಬೇಕು, ನಾವು ಹೇಳೋದಲ್ಲ. ಇವತ್ತು ನಮಗೊಂದು ಸಾರ್ಥಕ ಕ್ಷಣ. ತುಂಬಾ ಫೈಟ್ ಮಾಡಿ ಹೋರಾಟ ಮಾಡಿ ತಗೊಂಡ್ಬಂದಿರುವಂತ ಸಿನಿಮಾ ಇದು. ಆ ಹೋರಾಟ ಸಿನಿಮಾನೇ ನನ್ನ ಹೋರಾಟ. ಅಫ್ಕೋರ್ಸ್ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಪಕ್ಕಾ ಸೆನ್ಸಿಬಲ್ ಆಗಿರುವಂತ ಒಂದು ಕಮರ್ಷಿಯಲ್ ಮೂವಿ ಇದು. ನೀವೆಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ನಮ್ಮ ಜೊತೆ ನಿಂತ್ಕೊಳ್ಳಿ. ಥ್ಯಾಂಕ್ ಯು. ಐ ಲವ್ ಯು ಆಲ್. ದೊಡ್ಡ ಮಾಫಿಯಾ ಇತ್ತು, ಆ ರಿಯಲ್ ಇನ್ಸಿಡೆಂಟ್ ಅದು. ಯಾರೋ ಒಬ್ಬ ಸತ್ಯಗಳನ್ನ ತೋರಿಸಿದೀವಿ ಅಷ್ಟೇ, ಏನಂದ್ರೆ ಉತ್ಪ್ರೇಕ್ಷೆ ಏನಿಲ್ಲ, ಸತ್ಯ ತೋರಿಸಿದೀವಿ ಅಷ್ಟೇ. ಎಸ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ರೈಸ್ ಆಫ್ ಅಶೋಕ ಇಷ್ಟು ಒಳ್ಳೆ ಕಂಟೆಂಟ್ ಅಂದ್ರೆ ಈ ಒಂದು ವರ್ಷನ್ ಆಫ್ ಸತೀಶ್ ಸರ್ ನಾನು ಇವತ್ತು ವೆರಿ ಆನೆಸ್ಟ್ಲಿ ನಾನು ಈ ವರ್ಷನ್ ಆಫ್ ಸತೀಶ್ ಸರ್ ನೋಡಿಲ್ಲ. ಕಂಟೆಂಟ್ ಆಗಲಿ ಇಲ್ಲ ಸ್ಟೋರಿ ರೈಟಿಂಗ್ ಆಗಲಿ ಇಲ್ಲ ಕಥೆ ಆಗಲಿ ಎಲ್ಲವೂ ಕೂಡಿದ್ರೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋದಕ್ಕೆ ಈ ಸಿನಿಮಾ ನನಗೆ ತುಂಬ 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 ಇಷ್ಟ ಆಗಿದೆ. ಆ್ಯಂಡ್ ಎಸ್ಪೆಷಲಿ ಐ ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ಸಪ್ತಮಿ ಅವರಿಗೆ. ಇಟ್ ಇಸ್ ನಾಟ್ ಈಸಿ ಫಾರ್ ಅ ವುಮೆನ್ ಟು ಪೋರ್ಟ್ರೇ ದಟ್ ವೇ. ಏನೇ ರಿವೀಲ್ ಮಾಡಿದ್ರು ಇದು ರಿವೀಲಿಂಗ್ ಅಂತ ಅನಿಸ್ಬಿಡುತ್ತೆ. ಸೊ ಅದಕ್ಕೆ ನಾನೇನು ಹೇಳ್ತಾ ಇಲ್ಲ. ಐ ಕಂಗ್ರ್ಯಾಚುಲೇಟ್ ಹರ್ ಆಲ್ಸೋ ಆ್ಯಂಡ್ ದಿ ಎಂಟೈರ್ ಟೀಮ್ಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಸಚ್ ಬ್ಯೂಟಿಫುಲ್ ಫಿಲ್ಮ್ ಸರ್. ಆ್ಯಂಡ್ ಯು ರಿಯಲಿ ರೇಸ್ಡ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನಾಳೆ ಸಿನಿಮಾ ಆದ್ರೆ ಉದಯ್ ಟಿವಿಲಿ ಹಳೆ ಸಿನಿಮಾಗಳನ್ನ ನೋಡುವಾಗ ಹೆಂಗ್ ಫೀಲ್ ಕೊಡ್ಬೇಕು, ಆ ನಟನೆ ಆಗ್ಲಿ, ಏನೋ ಒಂದೊಂದು ಫೇಮಲ್ಲೂ ಆ ವ್ಯಾನ್ ಆಗ್ಲಿ, ಆ ಸಂತೆಯಲ್ಲಿ ಇಟ್ಟಿರುವಂತ ಥಿಂಗ್ಸ್ ಆಗ್ಲಿ, ಹ್ಯಾಟ್ಸ್ ಆಫ್ ಟು ಆರ್ಟ್ ಡಿಪಾರ್ಟ್ಮೆಂಟ್ ಅಂಡ್ ಎವ್ರಿ ಫೇಮಲ್ಲೂ ಆ ವರ್ಕ್ ಕಾಣಿಸುತ್ತೆ. 70s 80s ಘಟ್ಟದ ಏನೊಂದು ಪಿಕ್ಚರೈಸೇಷನ್ ಇದೆ ಅದು ಎವ್ರಿ ಫೇಮಲ್ಲೂ ಕಾಣಿಸುತ್ತೆ. ಅದಕ್ಕೆ ಎಲ್ಲರೂ ಶ್ರಮನೂ ಇದೆ ಅಂತ ಹೇಳ್ಬೇಕಾಗುತ್ತೆ. ಅಂಡ್ ನಿಮ್ಮ ಆಕ್ಟಿಂಗ್ ತುಂಬಾ ಅದ್ಭುತವಾಗಿದೆ, ಸೂಪರ್ ಆಗಿದೆ. ಯಾವಾಗ್ಲೂ ತರತರಲೇ ತರದ ಒಂದು ಡೈಲಾಗ್ ತುಂಬಾ ಕೇಳ್ತಿರ್ತೀವಿ, ಬಟ್ ಈ ಒಂದು ಸಿನಿಮಾದಲ್ಲಿ ತುಂಬಾ ಸಕ್ಕರೆ ಆಕ್ಟ್ ಮಾಡಿದ್ದಾರೆ. ಅಂಡ್ ಸಂಪತ್ ಸರ್ ಅಂತೂ ವಜ್ರಮುನಿ ಸರ್ ಫೀಲ್ ಕೊಡೋ ತರ ಆಕ್ಟ್ ಮಾಡಿದ್ದಾರೆ. ಅಂಡ್ ಸಪ್ತಮಿ ಗೌಡ ಅಂತೂ ತುಂಬಾ ಕ್ಯೂಟ್ ಆಗಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಿದ್ದಾರೆ. ಸೊ ಒಂದೇ ತರದ ಸಿನಿಮಾ ಸದ್ಯಕ್ಕಿಡಿ ಒಂದ್ 2 ನಿಮಿಷ ಏನಾಗುತ್ತೆ ಎಲ್ಲ ರೆಡಿ ಮಾಡಿಸ್ಕೊಡ್ತೀನಿ. ನಿಜವಾಗ್ಲೂ ಒಂದು ಕಾಲಘಟ್ಟದ
ಕಾಲಘಟ್ಟದ ಸಿನಿಮಾ ನೋಡ್ದಂಗೆ ಆಯ್ತು ನಿಮಗೆ. ಯಾಕಂದ್ರೆ ಸುಮಾರು 50 ವರ್ಷ ಹಿಂದೆ ಏನಾಗಿತ್ತು ಅಂತ ನಮಗೂ ಗೊತ್ತಿರಲಿಲ್ಲ. ಇದೆಲ್ಲ ನೋಡಿದಾಗ ನರೆ ಹತ್ತಿ ಉಳಿಯುತ್ತೆ, ಹಂಗೆ ತಗ ಆಗುತ್ತೆ. ಯಾವಾಗ ಹೀರೋ ಎತ್ತು ಹೊಡಿತಾನೋ ಅಂತ ಅನ್ಸುತ್ತೆ ನಮಗೆ ನೋಡ್ತಾ ಇದ್ರೆ. ಖುಷಿ ಆಯ್ತು. ಸ್ಟನ್ನಿಂಗ್ ಪರ್ಫಾರ್ಮೆನ್ಸ್, ಸ್ಟನ್ನಿಂಗ್ ಅಂದ್ರೆ ಆ ಥರದ್ದು ಈ ಥರದ್ದಲ್ಲ, ಒಂದು ಅದ್ಭುತದಿಂದ ಮೇಲೆ ಏನಾದ್ರೂ ಒಂದು ಇನ್ನೊಂದು ಓಡಿದ್ರೆ ಅತ್ಯದ್ಭುತ. ಅಶ್ವತ್ಥನ ದಯವಿಟ್ಟು ಥಿಯೇಟರ್ ನೋಡಿ, ಮಿಸ್ ಮಾಡ್ಕೋಬೇಡಿ. ಈ ಅದ್ಭುತನ ಮತ್ತೆ ಮಿಸ್ ಮಾಡ್ಕೋಬೇಡಿ, ದಯವಿಟ್ಟು ನೋಡಿ, ದಯವಿಟ್ಟು ನೋಡಿ. ಥ್ಯಾಂಕ್ ಯು ಸೊ ಮಚ್. ಒಳಗಡೆ ಹೋಗ್ಬಿಟ್ಟಿದ್ದಾರೆ. ಒಳಗಡೆ ಅದರಿಂದ ಈಚೆ ಬರೋದಕ್ಕೂ ನನಗೂ ಒಂದು ಸ್ವಲ್ಪ ಕಷ್ಟ ಆಯಿತು ಕೆಲವಷ್ಟು ಕಡೆ. ಅದ್ಭುತವಾಗಿ ಬಹಳ ಕಷ್ಟಪಟ್ಟಿದ್ದಾರೆಲ್ಲ. ನನ್ನ ಲೆಕ್ಕದಲ್ಲಿ ಇವರು ಬೆವರೆಲ್ಲ ಸುರಿಸಿರೋದು, ನನ್ನ ಲೆಕ್ಕದಲ್ಲಿ ಇವರು ರಕ್ತನೇ ಸುರಿಸಿದ್ದಾರೆ ಈ ಒಂದು ಸಿನಿಮಾ ಮಾಡೋದಕ್ಕೋಸ್ಕರ. ಇದು ಗೆದ್ದೇ ಗೆಲ್ಲುತ್ತೆ. ಮತ್ತೆ ಬಹಳ ಅದ್ಭುತವಾಗಿ ಇದು ಸ್ಕ್ರೀನ್ ಮೇಲೆ ಮೂಡಿ ಒಂದು ಸಮಾಜದ ಈ ಒಂದು ಮಟ್ಟಕ್ಕೆ ಒಂದು ಶೋಷಿತ ವರ್ಗದಲ್ಲಿ ಒಂದು ಇಂಥವ್ರು ಹುಟ್ಟಿ ಒಂದು ಸಮಾಜವನ್ನೇ ಸುಧಾರಣೆ ಮಾಡತಕ್ಕಂಥ ಸುಧಾರಣೆಯ ಒಂದು ದಾರಿಯನ್ನು ಕಂಡುಹಿಡಿಯುವಂಥ ಅದ್ಭುತವಾದಂಥ ಈ ಸ್ಟೋರಿನ ನಿಜವಾಗ್ಲೂ ಬರೆದಿರ್ತಕ್ಕಂಥ ನಮ್ಮ ಟಿ.ಕೆ. ದಯಾನಂದ್ ಅವರಿಗೆ ನನಗೊಂದು ಖಂಡಿತವಾಗ್ಲೂ ಹ್ಯಾಟ್ಸ್ ಆಫ್. ವೆರಿ ವೆರಿ ಬ್ಯೂಟಿಫುಲ್. ಬಹಳ ಅದ್ಭುತವಾಗಿ ಎಲ್ಲ ನಮ್ಮ ಇವ್ರದಂತೂ ಬಿಡಿ, ನಮಗೆಲ್ಲ ಖಂಡಿತವಾಗ್ಲೂ ಒಂಥರ ರೋಮಾಂಚನ ಆಯಿತು. ಕುಟ್ಟಿ ಬಾಬು ಏನಿದಾರಲ್ಲ, ಅವರು ಅದ್ಭುತವಾದಂಥ ಆ್ಯಕ್ಷನ್ ಮಾಡಿದ್ದಾರೆ. ನಟನೆ ಅನಿಸೋದೇ ಇಲ್ಲ ಅದು ನಿಜವಾಗ್ಲೂ. ಅದು ಹೇಗೆ ಇವರಿಬ್ರಿಗೂ ದೇವರು ಆ ಮಟ್ಟದ ಶಕ್ತಿ ಕೊಟ್ಟಿದ್ದಾನೋ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ತುಂಬ ಹತ್ರದಿಂದ ನೋಡಿದ್ದೀವಿ. ಸತೀಶ್ ಸರ್ ಎಷ್ಟು ಡೆಡಿಕೇಟೆಡ್ ಆಗಿ ಎಷ್ಟು ಕಷ್ಟಪಟ್ಟು ಸಿನಿಮಾ ಉಳಿಸ್ಕೊಂಡಿದ್ದಾರೆ. ಮಧ್ಯ ಹಣದ ಸಮಸ್ಯೆ ಆಗ್ಬೋದು ಅಥವಾ ಡೈರೆಕ್ಟರ್ ಅವರು ತಿಳ್ಕೊಂಡಿರೋದಾಗ್ಬೋದು, ಎಲ್ಲ ಒಟ್ಟಾರೆ ಈ ಪಿಕ್ಚರ್ನ ಅವ್ರ ಹೆಗಲ ಮೇಲೆ ಹಾಕೊಂಡು ಇವತ್ತು ರಿಲೀಸ್ ಮಾಡಿದ್ದಾರೆ ಅಂದರೆ ನಮಗೆ ಸಿಕ್ಕಾಪಟ್ಟೆ ಒಂದು ಎಮೋಷನಲ್ ಮೂಮೆಂಟ್. ಯಾಕಂದರೆ ಸ್ಟ್ರಗಲ್ನ ತುಂಬ ಹತ್ತಿರದಿಂದ ನೋಡಿದ್ದೀವಿ ನಾವು. ಸೊ ಆ್ಯಂಡ್ ಪ್ರತಿಯೊಬ್ಬರು ಎಲ್ಲರೂ ಬಂದ ಪ್ರೀಮಿಯರಲ್ಲಿ ಸಿನಿಮಾ ಸಕ್ಕತ್ತಾಗಿ ಸಿನಿಮಾ ನೋಡಬೇಕು ಅಂತ ಹೇಳ್ತಾರೆ. ಅದೇ ಖುಷಿ ಆಗ್ಬಿಟ್ಟಿದೆ. ಬಟ್ ಈ ಸ್ಟ್ರಗಲ್ನ ಪಿಕ್ಚರ್ ನೋಡಿದ್ರೆ ಫುಲ್ ಎಮೋಷನಲ್ ಆಗಿದೆ. ಅದಕ್ಕೆ ಸರ್ ಅಗ್ನಿ ನೋಡಿದ್ರೆ ತುಂಬ ಅದ್ಭುತ. ಆ್ಯಂಡ್ ಸಪ್ತಮಿ ಅವ್ರ ಬಗ್ಗೆ, ಪ್ರತಿಯೊಬ್ಬರ ಬಗ್ಗೆ ವಿಷುವಲ್ಸ್ ಆಗ್ಬೋದು, ಮ್ಯೂಸಿಕ್ ಆಗ್ಬೋದು, ಪರ್ಫಾರ್ಮೆನ್ಸ್ ಆಗ್ಬೋದು, ಎಲ್ಲ ಟಾಪ್ ಸಖತ್ತಾಗಿತ್ತು. ಒಂದು ಒಟ್ಟಾರೆ ಎಕ್ಸ್ಪೀರಿಯನ್ಸ್, ಸಿನಿಮಾಟಿಕ್ ಎಕ್ಸ್ಪೀರಿಯನ್ಸ್. ಅವರಂತೂ ಸಿಕ್ಕಾಪಟ್ಟೆ ಬೋಲ್ಡ್ ಆಗಿ ಮಾಡಿದ್ದಾರೆ, ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಆಲ್ ದ ಬೆಸ್ಟ್. ದಯವಿಟ್ಟು ಎಲ್ಲ ಫಸ್ಟ್ ರಿಲೀಸ್ ಆಗ್ತಾ ಇದ್ದಂಗೆ ಎಲ್ಲ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿರ್ತಾರೆ. ದಯವಿಟ್ಟು ನಿಮಗೆ ಸಿನಿಮಾ ಇಷ್ಟ ಆದರೆ ನೀವು 4 ಜನಕ್ಕೆ ಹೇಳೇ ಹೇಳ್ತೀರಾ. ಬಟ್ ನೀವು ಬಂದು ಸಿನಿಮಾ ನೋಡೋದು ತುಂಬ ಥ್ಯಾಂಕ್ ಯು. ಸತೀಶ್ ಮತ್ತು ಇಡೀ ತಂಡಕ್ಕೆ, ಒಬ್ಬ ಹೀರೋ ಆದವನು ಒಂದು ಸಿನಿಮಾ ತನ್ನ ಹೆಗಲ ಮೇಲೆ ಹಾಕೊಂಡಿರ್ತಾನೆ. ಅದು ಎಷ್ಟು ಮಟ್ಟಿಗೆ ಆ ಜವಾಬ್ದಾರಿ ಹೊರ್ತಾನೆ ಅನ್ನೋದನ್ನ ಬಹುಶಃ ನಾನು ಬಹಳ ಹತ್ತಿರದಿಂದ ನೋಡಿದ್ದು ಸತೀಶ್ ಅವರು ಈ ಸಿನಿಮಾಗೆ ತಗೊಂಡಂತಹ ಜವಾಬ್ದಾರಿಯಿಂದ. ಒಬ್ಬ ಹೀರೋ ಆಗಿ ಸಾಲದಕ್ಕೆ ಎಲ್ಲ ಜವಾಬ್ದಾರಿಗಳನ್ನ ಹಾಕೊಂಡು ಒಬ್ಬ ಲಿರಿಕ್ ರೈಟರ್ ಆಗಿ ಅಷ್ಟೇ ಅಲ್ಲದೆ ಪ್ರಮೋಷನ್ ಮತ್ತೊಂದು ಎಲ್ಲರೂ ಅಷ್ಟು ಪ್ರೀತಿಯಿಂದ ಮಾಡೋದಿದೆಯಲ್ಲ, ಅದು ಬಹುಶಃ ನಮಗೆಲ್ಲ ಒಂದು ಮಾದರಿ ಸತೀಶ್ ಅವರು. ಅದು ಗೆಳೆಯರಾದ್ರೂ ನಾನು ನಿಮ್ಗೆ ಈ ಮಾತನ್ನು ಹೇಳಲೇಬೇಕು. ಇಲ್ಲ, ಅದು ಕಲಿಯೋದಿದೆ ಆ ವಿಚಾರದಲ್ಲಿ ಡೆಫಿನೆಟ್ಲಿ. ಇದನ್ನೆಲ್ಲ ಬಿಟ್ಟು ಸಿನಿಮಾ ಬಗ್ಗೆ ಮಾತಾಡಿದ್ರೆ ಒಂದು ಎಲ್ರ ಬದುಕು ಒಂದು ಹೋರಾಟ ಮಾಡಿರ್ತದೆ. ಇದು ಅಶೋಕನ ಹೋರಾಟದ ಕತೆ. ನಾವೇನು ಮಾತಾಡೋದಿಲ್ಲ, ಸಿನಿಮಾ ಮಾತಾಡುತ್ತೆ. ದಯವಿಟ್ಟು ಎಲ್ಲ ಬಂದು ಥಿಯೇಟರ್ಗಳಿಗೆ ಸಿನಿಮಾ ನೋಡಿ. ಹೇಳ್ದಂಗೆ ನೀವೊಬ್ರು ನೋಡಿದ್ರೆ ನೀವೇ ಇನ್ನೂ 4 ಜನಕ್ಕೆ ಹೇಳ್ತೀರಾ. ಮತ್ತೆ ಬಿಗ್ ಕಂಗ್ರಾಚುಲೇಷನ್ ಸಪ್ತಮಿ. ಸಿನಿಮಾಯಿಂದ ಸಿನಿಮಾಗೆ ಬೇರೆ ಬೇರೆ ಥರ ಪಾತ್ರಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತೆ ಇಡೀ ತಂಡ, ಸಂಪತ್ ಅವರು, ಎಸ್ ಶೆಟ್ಟಿ, ಮತ್ತೆ ಲವಿತ್ ಅವರ ಛಾಯಾಗ್ರಹಣ, ಮೇಕಿಂಗ್ ಬಹಳ ತುಂಬಾ ಚೆನ್ನಾಗಿತ್ತು. ಮತ್ತೆ ಒಂದು ಒಳ್ಳೆ ಆಲ್ಬಮ್ ಕೊಟ್ಟಿದ್ದಾರೆ ನಮ್ಮ ತೇಜಸ್ವಿ, ಪೂರ್ಣಿಮಾ ತೇಜಸ್ವಿ. ಸೊ ಇಡೀ ಪೂರ್ತಿ ಏನಂತ ಹೇಳ್ತಾರೆ, ಬಿಗ್ ಕಂಗ್ರಾಚುಲೇಷನ್ಸ್ ಟು ಹೋಲ್ ಟೀಮ್. ಗೊತ್ತು, ಒಂದು ಕಮ್ಯುನಿಟಿಗೆ ನಾವು ಒಂದು ವರ್ಗಕ್ಕೆ ಅಂತ ಸಿನಿಮಾ ಮಾಡ್ತೀವಿ ಅಂದ್ರೆ ಒಬ್ಬರು ನೋವು ಹೇಳಿದೀವಿ ಅಷ್ಟೇ. ಅವರು ಬರ್ಬೇಕು, ಎಲ್ಲಾ ಜನಾಂಗದವರು ಬರ್ಬೇಕು, ಎಲ್ಲರೂ ಒಗ್ಗಟ್ಟಾಗಿ ಸೇರ್ಬೇಕು. ಯಾಕಂದ್ರೆ ಯಾಕೆ ಹಿಂಗ
ಹೆಂಗಾಯ್ತು 80s ಅಲ್ಲಿ 70s ಅಲ್ಲಿ ಅದಕ್ಕೆ ಏನ್ ಕಾರಣ ಆಯ್ತು, ಇವತ್ತು ನಡೀತಾ ಇದೆ ಅದು, ಏನಾದ್ರು ನಡೀತಾ ಇದೆ ನಮ್ಮ ಮೊದಲೇ ಆ ಥರ ಇದೆಯಾ? ಆಕ್ಚುಲಿ ಇದೆ. ನೀವು ಅಬ್ಸರ್ವ್ ಮಾಡಿದ್ರೆ ಇವತ್ತೆಲ್ಲ ನಾವು ಕೊಡಕ್ ಕೊಡ್ತಿದ್ದ ಲಕ್ಷಾಂತರ ರೂಪಾಯಿ ದುಡ್ಡು ಮಾಡ್ತೇವೆ. ಒಂದು ವಿಗ್ಗೆ ನಾನೇ ಸಿನಿಮಾಗೆ ಹಾಕ್ಬೇಕಾದ್ರೆ ಒಂದು ವಿಗ್ ತರಿಸ್ಕೊಂಡ್ರೆ 1.5 ಲಕ್ಷ 2 ಲಕ್ಷ ಕೊಡ್ತೀನಿ. ಇದು ದೊಡ್ಡ ಬಿಸ್ನೆಸ್, ಇದು ಸಿಕ್ಕಾಪಟ್ಟೆ ದೊಡ್ಡ ಬಿಸ್ನೆಸ್. ಈ ತರದ ಮಾಫಿಯಾ ಬೇರೆ ಬೇರೆ ಬಿಸ್ನೆಸ್ಗಳಲ್ಲೂ ಇದೆ. ಅದ್ರ ವಿರುದ್ಧ ಹೋರಾಡ್ತಾ ಇರೋದು. ಅಂದ್ರೆ ನಮ್ಮ ಸಮಾಜ ಯಾಕೆ ಸ್ವಾಸ್ಥ್ಯ ಹೇಗೆ ಕಾಪಾಡ್ಕೋಬೇಕು, ನಾವ್ ಹೇಗೆ ಚೆನ್ನಾಗಿರ್ಬೇಕು, ನಮ್ಮ ಕುಟುಂಬ ಹೇಗಿರ್ಬೇಕು, ನಮ್ಮ ಊರು ಹೇಗಿರ್ಬೇಕು, ನಮ್ಮ ಮನೆಯವ್ರು ಹೇಗಿರ್ಬೇಕು, ಅದಕ್ಕೋಸ್ಕರ ಅಶೋಕ ಫೈಟ್ ಮಾಡ್ತಾರೆ. ಎಲ್ಲ ವರ್ಗದವರು ಬಂದು ನೋಡ್ಬೇಕು, ಅದು ನನ್ನ ಆಸೆ. ನಾನು ಇವತ್ತು ಸಿಕ್ಕಿರೋ ಒಂದು ಪ್ರತಿಕ್ರಿಯೆ ಏನಿವತ್ತು ಅದೇ ನಾನು ಹೇಳಿದ್ನಲ್ಲ, 580 ಸೀಟ್ ಜಾಗ ಇಲ್ದೇ ಕೂತ್ಕೊಂಡು ಜನ ನಿಂತ್ಕೊಂಡು ನೋಡಿದ್ರು, ಅವ್ರು ಥ್ಯಾಂಕ್ಸ್ ಹೇಳ್ಬೇಕು ಆ ಬಸ್ಸಲ್ಲಿ. ಸಾರಿ ಅಂದ್ರೆ ಏನಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಜನ ಬರ್ತಾರೆ ಅಂತ. ನಿಮ್ಮೆಲ್ಲರಿಗೂ ಇನ್ಕನ್ವೀನಿಯನ್ಸ್ ಆಗಿದೆ, ಸಾರಿ. ಬಿಕಾಸ್ ನಾವು ಮ್ಯಾನೇಜ್ ಮಾಡೋಕ್ಕಾಗಲ್ಲ, ನಾವು ಎಕ್ಸ್ಪೆಕ್ಟೇಷನ್ ಮೀರಿ ಜನ ಬಂದ್ಬಿಟ್ರು, ಹಾಗಾಗಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ರಿಯಲಿ ಸಾರಿ. ಅಂಡ್ ಎಲ್ಲ ಗೆಳೆಯರಿಗೆ, ನನ್ನ ಮೀಡಿಯಾದ ಎಲ್ಲ ರಿಪೋರ್ಟರ್ಗಳಿಗೆ ಬಹಳ ಪೇಷನ್ಸ್ ಇಂದ ಎಲ್ಲವನ್ನು ಹ್ಯಾಂಡಲ್ ಮಾಡ್ಕೊಂಡು ಇಲ್ಲಿವರೆಗೂ ತಗೊಂಡ್ಬಂದಿದ್ದೀರಾ. ಅಂಡ್ ಸಿನಿಮಾದ ಪ್ರತಿಯೊಂದು ಹಂತದಲ್ಲೂ ನೀವಿದ್ದೀರಾ. ಬರೀ ಸಿನಿಮಾ ರಿಲೀಸ್ ಇರಲ್ಲ ಅಥವಾ ಇವತ್ತಲ್ಲ, ಎಲ್ಲ ಹಂತದಲ್ಲೂ ನೀವಿದ್ದೀರಾ. ಅದು ಬಹಳ ಮುಖ್ಯ ಆಗುತ್ತೆ. ಹೌದೌದು. ನಾಳೆ ಆಂಧ್ರದಲ್ಲಿ ಸುಮಾರು 150ಕ್ಕಿಂತ 200 ಕ್ರಿಕೆಟ್ ಆಗ್ತದೆ. ಅದಾದ್ಮೇಲೆ ಸೆಕೆಂಡ್ ವೀಕ್ ಅಲ್ಲಿ ತಮಿಳುನಾಡು ಬಿಡುಗಡೆ ಮಾಡ್ತಾರೆ. ಯಾಕೆಂದ್ರೆ ಒಂದೇ ಸಲ ಪ್ರಮೋಷನ್ ಮಾಡಕ್ ಆಗಿಲ್ಲ, ನನಗೂ ಹುಷಾರಿಲ್ಲ, ಜ್ವರ ಇತ್ತು. ನಾನೇ ಅವ್ರಿಗೆ ಪೋಸ್ಟ್ ಮಾಡ್ತೀನಿ. ಯಾಕಂದ್ರೆ ಹೈದ್ರಾಬಾದ್ ಓಡಾಡ್ಬೇಕು, ಇಲ್ಲಿ ಓಡಾಡ್ಬೇಕು. ನಾಳೆ ಪುನಃ ನಾನು ಇಲ್ಲಿ ಪ್ರಮೋಷನ್ ಮಾಡ್ತೀನಿ. ನಾಡಿದ್ದು ಹೈದ್ರಾಬಾದ್ ಹೋಗ್ತಾ ಇದ್ದೀನಿ, ಮತ್ತೆ ಬರ್ತೀನಿ. 2ನೇ ತಾರೀಕು 3ನೇ ತಾರೀಕು ತಮಿಳುನಾಡು ಇರ್ತೀನಿ, ಅಲ್ಲಿ ಪ್ರಮೋಷನ್ ಸ್ಟಾರ್ಟ್ ಮಾಡ್ತೀನಿ. ಅದಾದ್ಮೇಲೆ 5ನೇ ತಾರೀಕಿಂದ ದುಬೈ, ಅರಬ್ ಕಂಟ್ರಿ 4 ಕಂಟ್ರಿಗಳಲ್ಲಿ ರಿಲೀಸ್ ಆಗ್ತಿದೆ. ಸುಮಾರು 70-80 ಶೋ ಆಗ್ತಿದೆ. 2 ಭಾಷೆಗಳಲ್ಲಿ ಆಗ್ತಿದೆ, ಕನ್ನಡ ತಮಿಳು 2 ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗ್ತಿದೆ. ಇದಿಷ್ಟು ಒಟ್ಟಾರೆ ಆಗಿದೆ. ಅಲ್ಲ, ಅವತ್ತಿನ ಸಮಸ್ಯೆ ಆಗಿತ್ತು, ಅವತ್ತಿನ ಕಾಲಘಟ್ಟ ಆಗಿತ್ತು, ಅವತ್ತಿನ ಸಿಚುವೇಶನ್ ಆಗಿತ್ತು. ಅವತ್ತು ಎಲ್ಲರ ಜೀವಗಳಿಗೂ ಸಮಸ್ಯೆ ಇದ್ದಾಗ ಅಶೋಕ ಎಂಟ್ರಿ ಕೊಡಬೇಕು. ಹಾಗಾಗಿ ಅವ್ರು ಎಂಟ್ರಿ ಕೊಟ್ಟಿದ್ರು. ಅದು ಸರಿ ಅಂತ ಅವ್ರು ಹೇಳಲ್ಲ. ಕಡೆ ಕ್ಲೈಮ್ಯಾಕ್ಸ್ ನೋಡಿ ನೀವು, ಸಾಂಗಲ್ ತೋರಿಸ್ತೀವಿ, ಮಕ್ಕಳ ಪಾಠ ಹೇಳ್ಕೊಡ್ತಾರೆ. ಅಂದ್ರೆ ಮಕ್ಕಳು ಪಾಠ ಹೇಳ್ಕೊಡ್ತಿರ್ತಾರೆ, ಅವ್ನ ಜೀವನ ಬದಲಾಯಿಸ್ಕೊಂಡಿರ್ತಾರೆ. ಆಕ್ಚುಲಿ ನಾವು ಹೇಳ್ಬಾರ್ದಲ್ಲ, ಸಾರಿ, ಬಟ್ ಹಾಕ್ಬಿಡಿ ಕ್ಲೈಮ್ಯಾಕ್ಸ್ ಹೇಳ್ತಿಲ್ಲ. ಬಟ್ ಅದೇ ರೆವಲ್ಯೂಷನ್. ಅಂದ್ರೆ ಎಷ್ಟೋ ಜನ ರಕ್ತ ಕೊಟ್ಟಿದ್ದಾರೆ, ಎಷ್ಟೋ ಜನ ಜೀವನ ಕೊಟ್ಟಿದ್ದಾರೆ, ಸ್ವಾತಂತ್ರ್ಯಕ್ಕೋಸ್ಕರ, ಮನೆಗಳಿಗೋಸ್ಕರ, ಸಮುದಾಯಗಳಿಗೋಸ್ಕರ. ಅವರೆಲ್ಲರ ಪ್ರತೀಕ ಅಶೋಕ 100% ಇರುತ್ತೆ. ಇವತ್ತು ಇದೆ, ಯಾಕಿಲ್ಲ? ಇವತ್ತು ಎಷ್ಟೋ ಜನ ಅಧಿಕಾರಿಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ, ತುಂಬಾ ಲಾಟ್ ಮಾಡ್ತಾರೆ. ಸಿಕ್ಕಾಪಟ್ಟೆ ನಿಮ್ಗೆ ಎಷ್ಟು ಗೊತ್ತಲ್ಲ ಸತ್ಯ ಏನಂತ. ಅದೇ ತರ ಸತ್ಯನೇ ಹೇಳಿದಿಲ್ಲ ಅಷ್ಟೇ.